ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕೆಲವು ದಿನಗಳ ಹಿಂದೆ ಅಮೆರಿಕ ಬಾಂಗ್ಲಾದೇಶಕ್ಕೆ ಕೊಡ್ತಾ ಇದ್ದ ನೆರವನ್ನ ಸ್ಥಗಿತ ಮಾಡಿದೆ ಅನ್ನುವ ಬಗ್ಗೆ ವಿಡಿಯೋ ಮಾಡಿದ್ವಿ. ಆ ವಿಡಿಯೋದಲ್ಲಿ ಅಮೆರಿಕ ಯಾವ ದೇಶಗಳಿಗೆ ನೆರವು ಕೊಡುತ್ತೆ, ಆ ನೆರವಿನ ಹಣವನ್ನ ದೇಶಗಳು ಯಾವ ರೀತಿ ಉಪಯೋಗ ಮಾಡ್ತಾವೆ ಅನ್ನುವ ಬಗ್ಗೆ ವಿವರವಾಗಿ ನಿಮ್ಮ ಮುಂದೆ ಇಟ್ಟಿದ್ವಿ. ಇದೀಗ ಅಮೆರಿಕದ ನೆರವಿನ ಹಣದ ಬಗ್ಗೆ ದೊಡ್ಡದೊಂದು ಸುದ್ದಿ ಹೊರಬಿದ್ದಿದೆ. ಈ ಸುದ್ದಿ ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದೆ. ಅಮೆರಿಕದಿಂದ ಬರುತ್ತಿರುವ ನೆರವಿನ ಹಣವನ್ನೇ ಬಳಸಿಕೊಂಡು ಭಾರತವನ್ನೇ ವಿಭಜನೆ ಮಾಡುವ ಕುತಂತ್ರ ನಡೆದಿತ್ತು ಅನ್ನುವ ಸಂಗತಿ ಈಗ ಬಯಲಾಗಿದೆ. ಎಲ್ಲದಕ್ಕಿಂತ ಶಾಕಿಂಗ್ ಅಂದರೆ ಭಾರತವನ್ನೇ ಒಡೆಯೋದಕ್ಕೆ, ಭಾರತದಲ್ಲಿ ಅಶಾಂತಿ ಸೃಷ್ಟಿ ಮಾಡೋದಕ್ಕೆ, ಭಾರತದಲ್ಲಿ ಗಲಭೆ ಸೃಷ್ಟಿ ಮಾಡೋದಕ್ಕೆ ಬರೋಬ್ಬರಿ 5,000 ಕೋಟಿ ಹಣವನ್ನ ಬಳಕೆ ಮಾಡಲಾಗಿತ್ತು ಅನ್ನುವ ವಿಚಾರ ಈಗ ಭಾರತಕ್ಕೆ ಗೊತ್ತಾಗಿದೆ. ಹೀಗೆ ಭಾರತವನ್ನೇ ಒಡೆದು ಚೂರು ಮಾಡುವ ಹಿಂದಿನ ಸೂತ್ರಧಾರ ಯಾರು ಅನ್ನೋದು ಕೂಡ ಗೊತ್ತಾಗಿದೆ. ಆತ ಬೇರ್ಯಾರು ಅಲ್ಲ, ಜಾರ್ಜ್ ಸೋರಸ್. ಈ ಸಂಗತಿಯನ್ನ ಬಿಚ್ಚಿಟ್ಟಿರೋದು ಬೇರ್ಯಾರು ಅಲ್ಲ, ಸ್ವತಃ ಈಗಿನ ಅಮೆರಿಕ ಅಧ್ಯಕ್ಷ ಟ್ರಂಪ್. ಈ ಕರಾಳ ಸತ್ಯವನ್ನ ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ಯಾವ ರೀತಿ ಅಮೆರಿಕದ ನೆರವಿನ ಹಣ ಪಡೆದು ಭಾರತದಲ್ಲಿ ಅಶಾಂತಿ ಸೃಷ್ಟಿ ಮಾಡಲು ಪ್ಲಾನ್ ಮಾಡಲಾಗಿತ್ತು, ಬಾಂಗ್ಲಾದೇಶವನ್ನ ಯಾವ ರೀತಿ ಬರ್ಬಾದ್ ಮಾಡಲಾಯಿತು ಅನ್ನೋದನ್ನ ಟ್ರಂಪ್ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಷ್ಟಕ್ಕೂ ಟ್ರಂಪ್ ಏನೆಲ್ಲ ಹೇಳಿದ್ದಾರೆ, ಜಾರ್ಜ್ ಸೋರಸ್ ಭಾರತದ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದು ಯಾಕೆ, ಅಮೆರಿಕದ ನೆರವಿನ ಹಣ ಈ ರೀತಿ ಉಪಯೋಗವಾಗಿದ್ದು ಹೇಗೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬಾಂಗ್ಲಾದೇಶದ ಪರಿಸ್ಥಿತಿ ಎಲ್ಲಿಂದ ಎಲ್ಲಿಗೆ ಬಂದಿದೆ ಅನ್ನೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರಬಹುದು. ಬಾಂಗ್ಲಾದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗಿ ತನ್ನ ದೇಶದ ಪ್ರಧಾನಿಯನ್ನೇ ಜನ ಓಡಿಸಿದ ಸಂದರ್ಭದಲ್ಲಿ ಒಂದು ಆರೋಪ ಕೇಳಿ ಬಂದಿತ್ತು. ಇದರ ಹಿಂದೆ ಅಮೆರಿಕದ ಕುತಂತ್ರ ಇದೆ, ಅಮೆರಿಕವೇ ಬಾಂಗ್ಲಾದ ಪರಿಸ್ಥಿತಿಗೆ ಕಾರಣ ಅನ್ನುವ ಮಾತುಗಳು ಕೇಳಿ ಬಂದಿತ್ತು. ಅದಕ್ಕೆ ಸಾಕ್ಷಿ ಎನ್ನುವಂತೆ ಈಗ ಕೆಲವೊಂದು ವಿಚಾರಗಳು ಬೆಳಕಿಗೆ ಬಂದಿದೆ. ಬಾಂಗ್ಲಾದೇಶದಲ್ಲಿ ನಡೆದ ಹೋರಾಟಗಳಿಗೆ ಅಮೆರಿಕದ ಹಣ ಉಪಯೋಗವಾಗಿದೆ. ಕೇವಲ ಬಾಂಗ್ಲಾದೇಶದಲ್ಲಿ ಮಾತ್ರವಲ್ಲ, ಜಗತ್ತಿನ ಹಲವು ಕಡೆಗಳಲ್ಲಿ ಸರ್ಕಾರಗಳನ್ನು ಉರುಳಿಸೋದಕ್ಕೆ ಅಮೆರಿಕದ ಹಣವನ್ನ ಬಳಸಿ ಸಂಚು ರೂಪಿಸಲಾಗಿತ್ತು ಅನ್ನುವ ಸತ್ಯ ಕೂಡ ಈಗ ಜಗತ್ತಿಗೆ ಗೊತ್ತಾಗಿದೆ. ಇದೆಲ್ಲ ವಿಚಾರ ಗೊತ್ತಾಗಿಯೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆ ಮೊದಲು ಮಾಡಿದ ಕೆಲಸವೇ ಅಮೆರಿಕ ನೀಡ್ತಾ ಇದ್ದ ನೆರವನ್ನ ಸ್ಥಗಿತ ಮಾಡಿದ್ದು. ತನ್ನ ದೇಶದಿಂದ ಹೋಗ್ತಾ ಇದ್ದ ಹಣ ಯಾವುದಕ್ಕೆ ಉಪಯೋಗವಾಗ್ತಾ ಇತ್ತು ಅನ್ನೋದು ಟ್ರಂಪ್ಗೆ ಚೆನ್ನಾಗಿಯೇ ಗೊತ್ತಿತ್ತು. ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಈ ಹಣ ಸಿಗ್ತಾ ಇಲ್ಲ. ಅದರ ಬದಲಾಗಿ ಕೆಲವೊಂದು ವ್ಯಕ್ತಿಗಳು ತಮ್ಮ ತೀಟೆ ತೀರಿಸಿಕೊಳ್ಳಲು ಅಮೆರಿಕ ಕೊಡ್ತಾ ಇರುವ ನೆರವಿನ ಹಣವನ್ನ ಉಪಯೋಗ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಈ ನೆರವಿನ ರೂಪದಲ್ಲಿ ಹೋಗ್ತಾ ಇದ್ದ ಹಣವನ್ನೇ ನಿಲ್ಲಿಸಲಾಗುತ್ತೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ಬಯಲಾಗಿದೆ. ಅದೇನಪ್ಪಾ ಅಂದ್ರೆ, ಅಮೆರಿಕ ನೀಡ್ತಾ ಇದ್ದ ನೆರವಿನ ಹಣ ಮೊದಲು ಹೋಗ್ತಾ ಇದ್ದಿದ್ದು ಜಾರ್ಜ್ ಸೋರಸ್ಗೆ. ನಂತರ ಜಾರ್ಜ್ ಸೋರಸ್ ಈ ಹಣವನ್ನ ಬೇರೆ ಬೇರೆ ದೇಶಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದ. ಈತನಿಂದ ಹಣ ಹೋಗ್ತಾ ಇತ್ತು ಅನ್ನೋದು ಗೊತ್ತಾಗುತ್ತಿದ್ದಂತೆ ಭಾರತದ ವಿರುದ್ಧ ಆತ ಷಡ್ಯಂತ್ರ ರೂಪಿಸ್ತಾನೆ ಅನ್ನೋದು ಚೆನ್ನಾಗಿಯೇ ಗೊತ್ತಿತ್ತು. ಆತನ ಚರಿತ್ರೆಯ ಬಗ್ಗೆ ಮತ್ತೆ ಹೇಳ್ತೀವಿ. ಅದಕ್ಕೂ ಮೊದಲು ಈ ವಿಚಾರದ ಬಗ್ಗೆ ಇನ್ನಷ್ಟು ಸಂಗತಿಗಳು ನಿಮಗೆ ಗೊತ್ತಿರಬೇಕು. ಸ್ನೇಹಿತರೆ, ಅಮೆರಿಕ ಕೆಲವೊಂದು ದೇಶಗಳಿಗೆ ನೆರವಿನ ರೂಪದಲ್ಲಿ ಹಣವನ್ನ ಕೊಡುತ್ತೆ. ಇಲ್ಲಿ ಅಮೆರಿಕ ನೆರವಿನ ರೂಪದಲ್ಲಿ ಹಣವನ್ನ ಕೊಡೋದ್ರ ಹಿಂದೆ ದುರಾಲೋಚನೆಗಳನ್ನ ಕೂಡ ಇಟ್ಕೊಳ್ಳುತ್ತೆ. ಇದನ್ನ US ಏಡ್ ಅಂತ ಕರೀತಾರೆ. ಇದನ್ನು ಶುರು ಮಾಡಿದ್ದು ಜಾನ್ ಎಫ್ ಕೆನಡಿ. 1965ರಿಂದ ಈ ಯೋಜನೆ ಜಾರಿಯಲ್ಲಿದೆ. ಜಾನ್ ಎಫ್ ಕೆನಡಿ ಅವರ ಮಾತಿನ ಪ್ರಕಾರವೇ ನೋಡಿದ್ರೆ ನಾವು ಈ ನೆರವು ನೀಡೋದ್ರ ಹಿಂದೆ ಸಹಾಯದ ದೃಷ್ಟಿಕೋನ ಇಲ್ಲ, ಬದಲಾಗಿ ನಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಈ ನೆರವನ್ನ ನೀಡ್ತೇವೆ ಅಂತ ಅವತ್ತೇ ಜಾನ್ ಎಫ್ ಕೆನಡಿ ಹೇಳಿದ್ರು. ಇದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೆಲವು ದೇಶಗಳನ್ನು ಹಣ ಕೊಟ್ಟು ಬುಟ್ಟಿಗೆ ಹಾಕಿಕೊಳ್ಳೋದು, ನಂತರ ಅವುಗಳು ತಾನು ಹೇಳಿದಂತೆ ಕೇಳುವಂತೆ ಮಾಡೋದು ಅಮೆರಿಕದ ಪ್ಲಾನ್. ಇದೇ ಉದ್ದೇಶದಿಂದಲೇ ಅಮೆರಿಕ US ಏಡ್ ಅನ್ನ ಶುರು ಮಾಡಿದ್ದು. ಒಂದು ವೇಳೆ ಯಾವುದಾದ್ರೂ ದೇಶ ತಾನು ಹೇಳಿದಂತೆ ಕೇಳ್ತಾ ಇಲ್ಲ, ತನ್ನ ವಿರುದ್ಧವಾಗಿ ನಿಲ್ಲುತ್ತೆ ಅನ್ನೋದು ಗೊತ್ತಾದಾಗ ಅಮೆರಿಕ ಇದೇ ಹಣವನ್ನ ಬಳಸಿಕೊಂಡು ಅಲ್ಲಿನ ಸರ್ಕಾರವನ್ನ ಬೀಳಿಸುವ ಪ್ರಯತ್ನ ಮಾಡುತ್ತೆ. ಬಾಂಗ್ಲಾದಲ್ಲಿ ಕೂಡ ಇದೇ ಆಗಿದ್ದು. ತನ್ನ ಸೇನಾ ನೆಲೆ ನಿರ್ಮಾಣ ಮಾಡೋದಕ್ಕೆ ಬಾಂಗ್ಲಾದ ಅಂದಿನ ಪ್ರಧಾನಿ ಶೇಖ್ ಹಸೀನಾ ಜಾಗ ಕೊಡಲಿಲ್ಲ ಅನ್ನುವ ಕಾರಣಕ್ಕಾಗಿ ಅವರ ಸರ್ಕಾರವನ್ನ ಬೀಳಿಸಿ ತನ್ನ ಕೈಗೊಂಬೆಯಾದ ಯೂನಸ್ ಅನ್ನ ಅಧಿಕಾರಕ್ಕೆ ತರುವಲ್ಲಿ ಅಮೆರಿಕ ಯಶಸ್ವಿಯಾಗಿತ್ತು. ಅಮೆರಿಕ ಈ ರೀತಿ ಮಾಡೋದ್ರಲ್ಲಿ ಪಂಟರ್. ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಸರ್ಕಾರ ಬದಲಾವಣೆ ಮಾಡಿತ್ತೋ ಅದೇ ರೀತಿ ಭಾರತದಲ್ಲಿ ಕೂಡ ಅಶಾಂತಿ ಸೃಷ್ಟಿ ಮಾಡೋದಕ್ಕೆ ಅಂತ ಅಮೆರಿಕದಿಂದ ಬರೋಬ್ಬರಿ 5,000 ಕೋಟಿ ಹಣ ಭಾರತಕ್ಕೆ ಹರಿದು ಬಂದಿದೆ ಅನ್ನುವ ಬಹುದೊಡ್ಡ ಆರೋಪ ಕೇಳಿ ಬಂದಿದೆ.
ಈ ವಿಚಾರ ಸಂಸತ್ತಿನಲ್ಲಿ ಕೂಡ ಭಾರಿ ಚರ್ಚೆಯಾಗಿದೆ. ಭಾರತವನ್ನ ವಿಭಜನೆ ಮಾಡೋದಕ್ಕೆ ಅಮೆರಿಕಾದ ಹಣವನ್ನ ಬಳಕೆ ಮಾಡಲಾಗಿತ್ತು ಅನ್ನೋದು ದೊಡ್ಡ ಆರೋಪ. ಟ್ರಂಪ್ ಇದೆಲ್ಲ ಗೊತ್ತಾಗಿಯೇ ನೆರವಿನ ಹಣವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ನಮ್ಮಲ್ಲಿ ಇರುವಂತೆಯೇ ಬೇರೆ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಅವರ ನೀತಿಗಳು ಬೇರೆ ಬೇರೆ ಇರುತ್ತೆ. ಹಿಂದಿನ ಸರ್ಕಾರಕ್ಕೆ ಭಾರತದ ಮೇಲೆ ಅಂತಹ ಒಲವು ಇರಲಿಲ್ಲ. ಆದರೆ ಈಗ ಟ್ರಂಪ್ ಭಾರತದ ಮೇಲೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ. ತಮ್ಮ ಸ್ನೇಹಿತ ದೇಶದ ಮೇಲೆ ಈ ರೀತಿ ಆಗೋದು ಟ್ರಂಪ್ಗೆ ಇಷ್ಟವಿಲ್ಲ. ಹೀಗಾಗಿ ಈ ಎಲ್ಲ ವಿಚಾರವನ್ನು ನೋಡಿಕೊಂಡೇ ಟ್ರಂಪ್ ನಿರ್ಧಾರ ತೆಗೆದುಕೊಂಡಿರೋದು. ಮೊದಲೆಲ್ಲ ಅಮೆರಿಕ ನೀಡ್ತಾ ಇದ್ದ ಈ ನೆರವಿನ ಹಣ ಸರ್ಕಾರದಿಂದ ನೇರವಾಗಿ ಬೇರೆ ದೇಶಗಳಿಗೆ ಹೋಗ್ತಾ ಇತ್ತು. ಆದರೆ ಹಿಂದಿನ ಸರ್ಕಾರ ಈ ಜವಾಬ್ದಾರಿಯನ್ನ ಜಾರ್ಜ್ ಸೋರಸ್ಗೆ ನೀಡಿತ್ತು. ಸರ್ಕಾರದಿಂದ ಬಂದ ಹಣ ಸೋರಸ್ಗೆ ಹೋಗ್ತಾ ಇತ್ತು. ಸೋರಸ್ ತನಗೆ ಬೇಕಾದ ಹಾಗೆ ಈ ಹಣವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದ. ಇಲ್ಲಿ ಈ ಕೇಸ್ನ ಮುಖ್ಯ ಪಾತ್ರಧಾರಿಯೇ ಜಾರ್ಜ್ ಸೋರಸ್. ಮೊದಲೇ ಹೇಳಿಬಿಡ್ತೀವಿ, ಈತನಿಗೆ ಭಾರತವನ್ನ ಕಂಡ್ರೆ ಆಗೋದಿಲ್ಲ. ಸೋರಸ್ಗೆ ಈ ಬಲಪಂಥೀಯ ಸರ್ಕಾರವನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಅದೇ ಕಾರಣಕ್ಕಾಗಿ ಯಾವುದೇ ದೇಶದಲ್ಲಿ ಬಲಪಂಥೀಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆ ಸರ್ಕಾರವನ್ನ ಬೀಳಿಸುವ ಪ್ರಯತ್ನವನ್ನ ಸೋರಸ್ ಮಾಡಿಯೇ ಮಾಡ್ತಾನೆ. ಇವರು ಹೂಡಿಕೆದಾರರು. ಹೂಡಿಕೆಯ ವಿಚಾರದಲ್ಲಿ ಜಗತ್ತಿನಲ್ಲೇ ನೇಮು ಫೇಮು ಗಳಿಸಿದವರು. ಅದರಲ್ಲೂ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅನ್ನ ಅಲ್ಲೋಲ ಕಲ್ಲೋಲ ಮಾಡಿದ ನಂತರ ಜಾರ್ಜ್ ಸೋರಸ್ ಜಗತ್ತಿನಲ್ಲಿ ಪ್ರಖ್ಯಾತರಾಗ್ತಾರೆ. ಹೌದು, 1992ರಲ್ಲಿ ಸೋರಸ್ ಬ್ರಿಟಿಷ್ ಕರೆನ್ಸಿ ಪೌಂಡ್ನ ಮೌಲ್ಯ ಕುಸಿಯಲಿದೆ ಅಂತ ಒಂದು ಬೆಟ್ ಕಟ್ತಾರೆ. ಹೀಗೆ ಹೇಳಿ ಅವರು ಶೇರ್ ಮಾರ್ಕೆಟ್ನಲ್ಲಿ ಶಾರ್ಟ್ ಸೆಲ್ಲಿಂಗ್ ಮಾಡ್ತಾರೆ. ಇದೊಂದು ಹೇಳಿಕೆ ಬ್ರಿಟನ್ ಆರ್ಥಿಕತೆಯನ್ನೇ ಅಲುಗಾಡಿಸಿ ಬಿಡುತ್ತೆ. ಇದರಿಂದ ಬ್ಯಾಂಕ್ ಆಫ್ ಇಂಗ್ಲೆಂಡ್ಗೆ ಭಾರಿ ನಷ್ಟ ಉಂಟಾದರೆ ಸೋರಸ್ಗೆ ಮಾತ್ರ ಅಪಾರ ಪ್ರಮಾಣದ ಲಾಭ ಉಂಟಾಯಿತು. ಬರೋಬ್ಬರಿ $1 ಬಿಲಿಯನ್ ಅಂದರೆ 8,500 ಕೋಟಿ ರೂಪಾಯಿ ಇದೊಂದು ಸ್ಟ್ರಾಟಜಿಯಿಂದ ಸೋರಸ್ ಸಂಪಾದನೆ ಮಾಡಿದ್ರು. ಹಾಗಂತ ಈತ ಶ್ರೀಮಂತ ವ್ಯಕ್ತಿಯೇನಲ್ಲ. ಈತನ ಬಳಿ ಇರುವ ಆಸ್ತಿ ಮೌಲ್ಯ $6 ರಿಂದ $7 ಬಿಲಿಯನ್ ಮಾತ್ರ. ಇಲ್ಲೂ ಕೂಡ ಇವರದ್ದೊಂದು ಗೇಮ್ ಪ್ಲಾನ್ ಇದೆ. ಇವರ ಬಳಿ ಒಂದು ಓಪನ್ ಸೊಸೈಟಿ ಫೌಂಡೇಶನ್ ಇದೆ. ಸೋರಸ್ ಗಳಿಸಿದ ಹಣವನ್ನೆಲ್ಲ ಸುರಿಯೋದು ಇದೇ ಸೊಸೈಟಿಗೆ. ಇದರ ಆಸ್ತಿ $32 ಬಿಲಿಯನ್ ಹೆಚ್ಚು. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈ ಫೌಂಡೇಶನ್ಗಳು 120 ದೇಶಗಳಲ್ಲಿ ಸಕ್ರಿಯವಾಗಿದೆ. ಹಾಗಂತ ಈ ಫೌಂಡೇಶನ್ನ ಹಣ ಒಳ್ಳೆ ಕೆಲಸಗಳಿಗೆ ಬಳಕೆ ಆಗುತ್ತೆ ಅಂತ ಅಂದುಕೊಳ್ಳಬೇಡಿ. ಈ ಹಣ ಬಳಕೆ ಆಗೋದು ದೇಶಗಳಲ್ಲಿ ಅಶಾಂತಿ ಸೃಷ್ಟಿ ಮಾಡೋದಕ್ಕೆ, ಸರ್ಕಾರಗಳನ್ನು ಉರುಳಿಸೋದಕ್ಕೆ, ಅದರಲ್ಲೂ ಎಡಪಂಥೀಯ ಸಂಘಟನೆಗಳಿಗೆ ಹೆಚ್ಚಾಗಿ ಈ ಫೌಂಡೇಶನ್ ಹಣ ನೀಡುತ್ತೆ ಅನ್ನುವ ಆರೋಪ ಇದೆ. ಭಾರತದ ವಿರುದ್ಧ ಯಾವಾಗಲೂ ಈ ಸೋರಸ್ ನಾಲಿಗೆ ಹರಿಬಿಡ್ತಾ ಇರ್ತಾನೆ. ಅದು ಕೂಡ ಕಾಶ್ಮೀರದ ವಿಚಾರವಾಗಿ ಅಥವಾ ಬೇರೆ ಯಾವುದೇ ವಿಷಯ ಇರಲಿ, ಭಾರತದ ವಿರುದ್ಧ ಮಾತನಾಡೋದು ಅಂದರೆ ಈತನಿಗೆ ಅದೇನೋ ಹುಚ್ಚು. ದುರಂತ ಅಂದರೆ ಈ ಸೋರಸ್ ರಾಹುಲ್ ಗಾಂಧಿ ಕುಟುಂಬದ ಜೊತೆ ತುಂಬಾನೇ ಆಪ್ತರಾಗಿದ್ದಾರೆ ಅನ್ನುವ ಮಾತುಗಳಿದೆ. ಈ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹಲವು ಸಲ ಟೀಕೆ ಮಾಡಿದೆ. ಇನ್ನು ಈತನಿಗೆ ಒಟ್ಟು 3 ಮದುವೆಯಾಗಿದೆ. 3 ಹೆಂಡತಿಯರಿಂದ 6 ಜನ ಮಕ್ಕಳು ಕೂಡ ಇದ್ದಾರೆ. ಅದೇನೇ ಇರಲಿ, ನೆರವಿನ ರೂಪದಲ್ಲಿ ಬಳಕೆಯಾಗಬೇಕಿದ್ದ ಹಣ ಈ ರೀತಿಯ ಕೃತ್ಯಗಳಿಗೆ ಬಳಕೆಯಾಗಿದ್ದು ಮಾತ್ರ ದುರಂತ. ಇನ್ನಾದರೂ ಅಮೆರಿಕ ನೆರವಿನ ರೂಪದಲ್ಲಿ ಹೋಗುವ ಹಣದ ಬಗ್ಗೆ ಕಣ್ಣಿಡಬೇಕಾಗಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.